ಪ್ರಿಯ ಸ್ನೇಹಿತರೆ, ನಮ್ಮ ಜೀವನವು ವಿವಿಧ ಹಂತಗಳಿಂದ ಕೂಡಿದ್ದು, ಪ್ರತಿಯೊಂದು ಹಂತವೂ ವಿಶೇಷ ಮತ್ತು ಸವಾಲಿನಿಂದ ಕೂಡಿರುತ್ತದೆ. ಇಂದು ನಿಮ್ಮೊಂದಿಗೆ ಜೀವನದ ಮುಖ್ಯ ಮೌಲ್ಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಅದು ಸತತ ಪ್ರಯತ್ನ ಮತ್ತು ಪ್ರಾಮಾಣಿಕತೆ. ನಾವು ಜೀವನದಲ್ಲಿ ಯಾವುದೇ ಗುರಿಯನ್ನು ಹೊಂದಿದ್ದರೂ, ಅದು ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಅದನ್ನು ಸಾಧಿಸಲು ಒಂದು ದೊಡ್ಡ ಶಕ್ತಿಯ ಅಗತ್ಯವಿದೆ. ಆ ಶಕ್ತಿ ಎಂದರೆ ಪ್ರಯತ್ನ. ಪ್ರತಿಯೊಂದು ಸಫಲತೆಯ ಹಿಂದೆ ಹಂಚಿಕೊಳ್ಳುವ ವಿಷಯ ಏನೆಂದರೆ ಸತತ ಪ್ರಯತ್ನ. ಎಷ್ಟೇ ಪತನಗೊಂಡಿದ್ದರೂ ಮತ್ತೆ ಎದ್ದುಕೊಂಡು ಮುಂದುವರಿಯುವ ಧೈರ್ಯವನ್ನು ಹೊಂದಿರಬೇಕು. ವಿಜಯ ಎಂದರೆ ತಕ್ಷಣ ಸಿಗುವ ಫಲವಲ್ಲ, ಅದು ನಿರಂತರ ಪ್ರಯತ್ನಗಳ ಫಲ. ಪ್ರಯತ್ನಗಳಿಗೆ ಸಮನಾಗಿ ಪ್ರಾಮಾಣಿಕತೆಯೂ ಅತಿ ಮುಖ್ಯ. ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದಾಗಲೇ ನಾವು ನಿಜವಾದ ಸಂತೋಷವನ್ನು ಅನುಭವಿಸಬಹುದು. ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿ ದೊರೆಯುವ ಮಾರ್ಗ ಪ್ರಾಮಾಣಿಕ ಜೀವನ. ನಮ್ಮ ದಾರಿಯಲ್ಲಿ ಬರುವ ಎಷ್ಟೇ ಅಪಾಯಗಳು ಮತ್ತು ಗೊಂದಲಗಳಿದ್ದರೂ ನಾವು ನಮ್ಮ ನಂಬಿಕೆಗಳಲ್ಲಿ ಪ್ರಾಮಾಣಿಕರಾಗಿರಬೇಕು. ನಮ್ಮ ದಾರಿಯಲ್ಲಿ ಹಲವಾರು ಗುರಿಗಳು ಇರಬಹುದು, ಆದರೆ ಬದಲಾವಣೆಗೆ ತಯಾರಾಗಿರಿ. ಬದಲಾವಣೆ ಜೀವನದ ನಿಯಮ. ನಾವು ನಮ್ಮಲ್ಲಿ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲು ಸಿದ್ಧರಾದಾಗ ಮಾತ್ರ ನಾವು ನಮ್ಮ ಗುರಿಗಳನ್ನು ತಲುಪಬಹುದು. ಹೊಸ ಕೌಶಲ್ಯಗಳನ್ನು ಕಲಿಯುವುದು, ಹೊಸ ಅನುಭವಗಳನ್ನು ಸ್ವೀಕರಿಸುವುದು ನಮ್ಮನ್ನು ಹೆಚ್ಚು ಬಲಿಷ್ಠ ಮತ್ತು ಸುಧಾರಿತ ವ್ಯಕ್ತಿಗಳನ್ನಾಗಿ ರೂಪಿಸುತ್ತದೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮಲ್ಲಿ ಅಡಗಿರುವ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಮನಗಾಣಬೇಕು. ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಮೇಲೆ ಮಾತ್ರ ಇತ್ಯಾದಿ ಮಾಡುವುದನ್ನು ಸರಿಯಲ್ಲ. ನಮ್ಮೊಳಗೆ ಶಕ್ತಿಯನ್ನು ಅರಿಯಬೇಕು. ನಾವು ಮಾಡಬಲ್ಲೆವು ಎಂಬ ಆತ್ಮವಿಶ್ವಾಸ ನಮ್ಮ ಸಫಲತೆಯ ಮೊದಲ ಹೆಜ್ಜೆ. ನಾವು ಎಷ್ಟು ದೊಡ್ಡ ಸಫಲತೆಯನ್ನು ಗಳಿಸಿದರೂ ನಮಗೆ ಆಗಿದ್ದುದಕ್ಕೆ ಕೃತಜ್ಞತೆ ಅತ್ಯಗತ್ಯ. ಕೃತಜ್ಞತೆ ನಮ್ಮ ಬದುಕಿನಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ನಾವು ಕಾಣುವ ಸಣ್ಣ ಸಣ್ಣ ಸಂತೋಷಗಳನ್ನು ಗುರುತಿಸಿ ಅವುಗಳಿಗಾಗಿ ಧನ್ಯತೆಯನ್ನು ವ್ಯಕ್ತಪಡಿಸಬೇಕು. ಅಂತಿಮವಾಗಿ ನಾವು ನಮ್ಮ ಗುರಿಯನ್ನು ತಲುಪಿದ ಮೇಲೆ ಅಲ್ಲಿ ನಿಲ್ಲಬೇಡಿ. ಇನ್ನಷ್ಟು ಸಾಧನೆಗಳಿಗೆ ನಿರಂತರ ಪ್ರಯತ್ನ ಮಾಡಬೇಕು. ಜೀವನವು ನಮ್ಮನ್ನು ಭೂಮಿಯ ಮೇಲೆ ಬಿಟ್ಟಿರೋದು ಒಂದು ಉದ್ದೇಶಕ್ಕಾಗಿ. ಆ ಉದ್ದೇಶವನ್ನು ನಿಜವಾಗಿಸಲು ನಾವು ಸತತವಾಗಿ ಪ್ರಯತ್ನಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಆದ್ದರಿಂದ ಸ್ನೇಹಿತರೆ, ಯಾವ ಸಮಯದಲ್ಲೂ ನಿರಾಶರಾಗಬೇಡಿ. ನಿಮ್ಮ ಪ್ರಯತ್ನಗಳಲ್ಲಿ ಸತತತೆಯನ್ನು ಉಳಿಸಿಕೊಂಡು ಪ್ರಾಮಾಣಿಕತೆಯ ಜೊತೆಗೆ ಮುಂದುವರೆಯಿರಿ. ಯಶಸ್ಸು ನಿಮ್ಮ ಹೆಜ್ಜೆಗೂಡಿಸುತ್ತದೆ. ಪ್ರಪಂಚವು ನಿಮಗೆ ಎಷ್ಟೇ ಸವಾಲುಗಳನ್ನು ಹಾಕಿದರೂ ನೀವು ನಿಮ್ಮ ಶಕ್ತಿಯನ್ನು ಮನಗಾಣಿ ಪ್ರೇರಣೆಯೊಂದಿಗೆ ಮುಂದೆ ಹೋಗಿ. ಧನ್ಯವಾದಗಳು.